ಗೆಳೆಯರೇ ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ. ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ. ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ. ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ. ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಈಕೆ ಹೆಸರು ಶಾರದಾ ಅಂತೇಳಿ, ವಯಸ್ಸು 50ರ ಒಂದು ಪ್ರಾಯ ನಡೆಯುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಇವ್ರದ್ದು ಬಾಗಲಕೋಟೆ. ಹಾಗೆಯೇ ಇವರ ಒಂದು ಡ್ರೀಮ್ ಹೋಮ್ ಕೂಡ ಇದೆ. ಅದು 35x140 ಸ್ಕ್ವೇರ್ ಫೀಟಲ್ಲಿ ತಮ್ಮ ಒಂದು ಮನೆ ಕೂಡ ಬಿಲ್ಡ್ ಮಾಡಿದ್ದೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಪ್ರಸ್ತುತ ಸಮಸ್ಯೆ ಹೀಗಿದೆ ಅಂತ ಹೇಳಿದ್ದಾರೆ. ಮಕ್ಕಳು ಆಗಿಲ್ಲ ಅಂತ ಯಜಮಾನ ಬಿಟ್ಟೋಗಿದ್ದಾನೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಜೀವನದ ಒಂದು ಸ್ಥಿತಿ ನೋಡೋದಾದರೆ, ನನ್ನನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಒಂದು ಕೊಡುವಂಥ ಗಂಡಸರನ್ನು ಹುಡುಗುತ್ತಿದ್ದೇನೆ ಅಂತೇಳಿ ತಮ್ಮ ಒಂದು ಡೀಟೇಲ್ಸಲ್ಲಿ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದರೆ, ಮಗು ಕೊಟ್ಟರೆ ಜೀವನ ಪೂರ್ತಿ ಜೊತೆಯಾಗಿ ಬದುಕುವ ಒಂದು ಆಸೆ ಕೂಡ ಆಗುತ್ತಿದೆ ಅಂತೇಳಿ ಈ ಒಂದು ಡೀಟೇಲ್ಸಲ್ಲಿ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಗೆಳೆಯರೇ, ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ. ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ. ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು. ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ. ಅವರಿಗೆಲ್ಲ ಆಗುತ್ತಿರುವ ಒಂದು ಅವರಿಲ್ಲದೆ ನನಗೆ ಆಗುತ್ತಿರುವ ಒಂದು ಸಮಸ್ಯೆ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ, ಆದರೆ ನಮ್ಮ ಒಂದು ಹಣೆ ಬರ ಅದು ಆಗಲಿಲ್ಲ. ಅದಕ್ಕಾಗಿಯೇ ನನಗೆ ಒಂದು ರಾತ್ರಿ ಹಗಲು ಅನ್ನದೇ ಸಾಕಂತ ಕಿರುಚಿದರೂ ಕೂಡ ಆಲ್ಮೋಸ್ಟ್ ಅವರು ಬಿಡದೆ ಚೆನ್ನಾಗಿ ಮಾಡುತ್ತಿದ್ದ. ಹಾಗೆಯೇ ಆದರೂ ಕೂಡ ನಮಗೆ ಆ ಒಂದು ಮಕ್ಕಳಿನ ಒಂದು ಭಾಗ್ಯ ಕೂಡ ಸಿಗಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಯಜಮಾನನ ಬಿಟ್ಟು ಬೇರೆಯವಳ ಒಂದು ಆಲ್ಮೋಸ್ಟ್ ಯಜಮಾನ ನನ್ನನ್ನು ಬಿಟ್ಟು ಬೇರೆಯವಳ ಜೊತೆಗೆ ಒಂದು ಸಂಸಾರ ಕೂಡ ಮಾಡುತ್ತಿದ್ದಾನೆ ಅಂತೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವಾಗ ನೋಡಿದರೆ ತಡ್ಕೊಳ್ಳೋಕ್ಕೆ ಆಗುತ್ತಿಲ್ಲ. ಯಾಕಂದರೆ ಒಂದು ಟೈಮಲ್ಲಿ ಅವರಿಗೆ ಗಂಡ ಆಲ್ಮೋಸ್ಟ್ ಬಿಡುವಂದರೂ ಕೂಡ ಬಿಡಲಿಲ್ಲ, ಅಷ್ಟೊಂದು ಮಾಡಿದರು. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ತಡ್ಕೊಳ್ಳೋಕ್ಕೆ ಕೂಡ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ತೂತಿಗೆ ನೆಮ್ಮದಿ ಬೇಕಂತ ಏನಿಲ್ಲ, ಹೇಗಾದರೂ ಮಾಡಿ. ಯಾಕಂದರೆ ತೂತಿಗೆ ಒಂದು ಸಮಾಧಾನ ಅದು ಇದು ನೋವಾಗುತ್ತೆ ಅದೆಲ್ಲ ಏನೂ ಕೂಡ ಇಲ್ಲ, ಎಷ್ಟಾದರೂ ಪಡಿಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೀವನದಲ್ಲಿ ಯಾವತ್ತೂ ಒಬ್ಬಳೇ ಆಲ್ಮೋಸ್ಟ್ ಮನಗಿಲ್ಲ. ನನಗೆ ಒಂಟಿತನ ಅಂದರೆ ಏನಾದರೂ ಒಂದು ಮಾಡ್ಕೋಬೇಕು ಅಂತೇಳಿ ತುಂಬಾ ಅನಿಸುತ್ತೆ. ದಯವಿಟ್ಟು ಇದೆಲ್ಲ ಒಂದು ಕಷ್ಟ ಅರ್ಥ ಮಾಡಿಕೊಂಡು ಯಾರಾದರೂ ನನ್ನ ಒಂದು ವಿಳಾಸಕ್ಕೆ ಬಂದರೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಏನೂ ಮಾಡ್ತಿರೋ ಗೊತ್ತಿಲ್ಲ, ಎಷ್ಟೊತ್ತು ಬೇಕಾದರೂ ಮಾಡಿ ಒಟ್ಟಿನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ದಯವಿಟ್ಟು ಆಗುತ್ತಿಲ್ಲ ಅಂತ ಅರ್ಧಕ್ಕೆ ಮಾತ್ರ ಬಿಟ್ಟು ಹೋಗಬಾರದು ಅಷ್ಟೇ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗೆಳೆಯರೇ, ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ. ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ. ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು. ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ